ಬಿಸಿಬೇಳೆಭಾತ್ ಮಾಡೋದು ತುಂಬ ಈಸಿ, ಬನ್ನಿ ಹೇಳ್ಕೊಡ್ತೀನಿ. 1 ಕಪ್ ಅಷ್ಟು ಡಿಪೋ ರೈಸ್ ತಗೊಳ್ಳಿ. ಅದೇ ಕಪ್ನಲ್ಲಿ 1/2 ಕಪ್ಪು ತೊಗರಿಬೇಳೆ ತೊಗೊಬೇಕು. ತೋರಿಸಿದ್ನಲ್ಲ ತರಕಾರಿ, ಅದನ್ನು ತೊಳೆದ್ಬಿಟ್ಟು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ 2 ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಸಣ್ಣಗೆ, ಮತ್ತು ಟೊಮೊಟೊ ಅದನ್ನು ಹಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ. ಸೀಮೆ ಬದನೆಕಾಯಿನ ಹಚ್ಕೊಂಡಿದ್ದೀನಿ. ಮತ್ತು ಬೀನ್ಸ್ನ ಒಂದು 5-6 ಬೀನ್ಸ್ ಇದ್ದು ಅದನ್ನು ಹಚ್ಕೊಂಡಿದ್ದೀನಿ. ಮತ್ತು ಒಂದು ಆಲೂಗಡ್ಡೆ ಮೀಡಿಯಮ್ ಆಗಿರೋದು ಒಂದು ಸೈಜ್ದೊಂದು ಆಲೂಗಡ್ಡೆ ಹಚ್ಕೊಂಡಿದ್ದೀನಿ. ಉದ್ದುದು ಒಂದು ಕ್ಯಾರೆಟ್ ಅದನ್ನು ಉದ್ದುದ ಹಚ್ಕೊಂಡಿದ್ದೀನಿ. ಮತ್ತು 1 ಇಂಚ್ ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಚ್ಚಿಟ್ಟಿದ್ದು ಟೊಮೊಟೊ ಹಾಕ್ಬಿಟ್ಟು ಮತ್ತು ಇನ್ನೊಂದು ಟರ್ನು ಕೊಡೋಣ. ಚೆನ್ನಾಗಿ ಟರ್ನು ಕೊಟ್ಟು ಹಚ್ಚಿಟ್ಟಿದ್ವಲ್ಲ ತರಕಾರಿ ಅದನ್ನೆಲ್ಲ 1 ಬೈ 1 ಹಾಕ್ಬಿಟ್ಟು ಮತ್ತು ಒಂದು ಸಲ ನೀಟಾಗಿ ಟರ್ನು ಕೊಡೋಣ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು. ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಇವಾಗಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಉಪ್ಪು ಹಿಡಿಯುತ್ತೆ ತರಕಾರಿ ಎಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ತಿರುಗ್ಸೋಣ. ನಂತರ ಅಕ್ಕಿ ಮತ್ತು ಬೇಳೆ ತೊಳೆದಿಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು 1:4 ಹಾಕಬೇಕು. ಡಿಪೋ ರೈಸ್ ಆಗಿರೋದ್ರಿಂದ ನೀರು ಜಾಸ್ತಿ ಇಳಿಯುತ್ತೆ. 4.25 ಗ್ಲಾಸ್ ಹಾಕಬೇಕು. ಆದರೆ ನಾನಿಲ್ಲಿ 4 ಗ್ಲಾಸ್ ಮಾತ್ರ ಹಾಕಿದ್ದೀನಿ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಗ್ಗರಣೆ ಆದಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಈಗ 4 ಗ್ಲಾಸ್ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಬೋದು, ಅದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕಕ್ಕೆ ಇಡೋಣ. 2 ವಿಷಲ್ ಆದರೆ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡೋಣ. ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಅಚ್ಕಾರದ ಪುಡಿ 1 ಸ್ಪೂನು, ಬಿಸಿಬೇಳೆಭಾತ್ ಪೌಡರು, MTR ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ, ಅದು ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಮತ್ತು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 4 ಬೇಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಡಲೆಬೀಜ, ಜೀರಿಗೆ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಈಗ ತೋರಿಸೋದ್ನೆಲ್ಲ ಒಗ್ಗರಣೆ ಐಟಮು ಎಲ್ಲ ಒಂದೊಂದಾಗಿ ಹಾಕಬೇಕು. ಮೊದಲೇ ಕಡಲೆಬೀಜ ಹುರ್ಕೊಬೇಕು ಸ್ವಲ್ಪ. ಅದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಫ್ರೈ ಆಗಬಾರ್ದು, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದಕ್ಕೇ ಸ್ವಲ್ಪ ಗೋಡಂಬಿ ಹಾಕಿ ಎರಡನ್ನೂ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡು ನೆಕ್ಸ್ಟು ಎಲ್ಲವನ್ನು ಒಟ್ಟಿಗೆ ಆ್ಯಡ್ ಮಾಡಿದ್ರು ಏನು ತೊಂದರೆ ಇಲ್ಲ. ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ತಿರುಗಿಸಿ ಚೆನ್ನಾಗಿ ಅದಕ್ಕೇ ಬಿಸಿಬೇಳೆಭಾತ್ ಪೌಡ್ರನ್ನ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸಿ ಇದಕ್ಕೇ 1 ಸ್ಪೂನ್ ಅಚ್ಕಾರದ ಪುಡಿನ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಆಯಿಲಲ್ಲಿ ತಿರುಗಿಸ್ಬೇಕು. ಈಗ 2 ವಿಷಲ್ ಹಾಕಿಸಿ ಎತ್ತಿಟ್ಟಿದ್ದೀನಿ. ಅದು ಲಿಡ್ ಓಪನ್ ಮಾಡಿದ್ದೀನಿ. ಈ ಥರ ಬಂದಿದೆ ನೋಡಿ. ಈಗ ಒಂದು ರೌಂಡು ತಿರುಗಿಸ್ತೀನಿ. ಈಗ ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಡಿಪೋ ಅಕ್ಕಿ ತುಂಬ ಟೇಸ್ಟ್ ಕೊಡುತ್ತೆ ನಾರ್ಮಲ್ ಅಕ್ಕಿಗಿಂತ. ರೆಡಿ ಇರೋ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸಲ ತಿರುಗಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ತಿರುಗಿಸಿ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಮಸಾಲೆ ಜೊತೆಗಾದರೂ ಮಿಕ್ಸ್ ಮಾಡ್ಕೊಬೋದು, ಅಥವಾ ಡೈರೆಕ್ಟ್ ಬೇಕಾದರೂ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿದ್ರೆ ಆಗುತ್ತೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ. ಈಗ ಇದನ್ನು ಖಾರ ಬೂಂದಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.